ಸಮಾಚಾರ ದರ್ಶನ ಮುಖ್ಯಾಂಶಗಳು. ಪರಿಶಿಷ್ಟ ಜಾತಿ ಒಳ ಮೀಸಲಾತಿ ಸಭೆ, ಗೃಹ ಮಂತ್ರಿ ಜಿ. ಪರಮೇಶ್ವರ ನೇತೃತ್ವದಲ್ಲಿ ಮಹತ್ವದ ಚರ್ಚೆ. ಕಂದಾಯ ಇಲಾಖೆಯ ಪ್ರಗತಿ ಪರಿಶೀಲನಾ ಸಭೆ, ಜಿಲ್ಲಾಧಿಕಾರಿಗಳೊಂದಿಗೆ ಸಚಿವ ಕೃಷ್ಣ ಬೈರೇಗೌಡ ಸಂವಾದ. ಚಿಕ್ಕಬಳ್ಳಾಪುರದಲ್ಲಿ ರಕ್ತನಾಳ ಕಾಯಿಲೆ ಜಾಗೃತಿ ದಿನಾಚರಣೆ. ಹಾವೇರಿ ಜಿಲ್ಲೆಯಲ್ಲಿ ಕೇಂದ್ರ ಸರ್ಕಾರದ ಆರ್ಥಿಕ ಸೇರ್ಪಡೆ ಪರಿಪೂರ್ಣತೆ ಅಭಿಯಾನ ಯಶಸ್ವಿ. ಪರಿಶಿಷ್ಟ ಜಾತಿ ಒಳ ಮೀಸಲಾತಿ ಕುರಿತಂತೆ ಗೃಹ ಸಚಿವರಾದ ಡಾ. ಜಿ. ಪರಮೇಶ್ವರ ಅವರ ನೇತೃತ್ವದಲ್ಲಿ ಸಭೆ ನಡೆಯಿತು. ಸಚಿವರಾದ ಕೆಎಚ್ ಮುನಿಯಪ್ಪ, ಎಚ್ಸಿ ಮಹದೇವಪ್ಪ, ಆರ್ಬಿ ತಿಮ್ಮಾಪುರ್, ಶಿವರಾಜ ತಂಗಡಗಿ, ವಿಧಾನಸಭಾ ಡೆಪ್ಯೂಟಿ ಸ್ಪೀಕರ್ ರುದ್ರಪ್ಪ ಲಮಾಣಿ, ಶಾಸಕ ನರೇಂದ್ರ ಸ್ವಾಮಿ ಮುಂತಾದವರು ಇದ್ದರು. ಸಭೆಯ ಬಳಿಕ ಗೃಹ ಸಚಿವರಾದ ಡಾ. ಜಿ. ಪರಮೇಶ್ವರ ಮಾಧ್ಯಮದವರೊಂದಿಗೆ ಸಭೆಯ ಮಹತ್ವದ ವಿಚಾರಗಳನ್ನು ಹಂಚಿಕೊಂಡರು. ಶಾಸಕರು ಮಂತ್ರಿಗಳ ಸಭೆಯನ್ನ ನಾವೆಲ್ಲ ಸಭೆಯಲ್ಲಿ ಸೇರಿದ್ವು. ನಾನು ಮೊದಲೇ ಹೇಳಿದ್ದೆ, ನಮ್ಮ ಅಜೆಂಡಾ ಏನು ಇವತ್ತು ಇಡೀ ರಾಜ್ಯದಲ್ಲಿ ಬಹಳ ದಿವಸದಿಂದ ವರ್ಷಗಳು ಈ ಒಳ ಮೀಸಲಾತಿಯ ಬಗ್ಗೆ ಚರ್ಚೆ ಆಗ್ತಾ ಇತ್ತು ಮತ್ತು ನಮ್ಮ ಸರ್ಕಾರ ಏನ್ ಸುಪ್ರೀಂ ಕೋರ್ಟಿನ ಆದೇಶ ಇದೆ, ಆ ಆದೇಶದ ಹಿನ್ನೆಲೆಯಲ್ಲಿ ಜಸ್ಟಿಸ್ ನಾಗಮೋಹನ್ ದಾಸ್ ಅವರ ಕಮಿಷನ್ ಮಾಡಿ ಅದಕ್ಕೆ ಅಂಕಿಅಂಶಗಳನ್ನ ಸಂಗ್ರಹಣೆ ಮಾಡಿ ಅದರ ಆಧಾರದ ಮೇಲೆ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಏನು ಹಿಂದೆ ಉಳಿದಿದ್ದಾರೆ ಆ ಸಮುದಾಯಗಳನ್ನ ಸಮಾಜದ ಮುಖ್ಯವಾಹಿನಿಗೆ ತರಬೇಕು ಅನ್ನುವಂತ ಉದ್ದೇಶದಿಂದ ಏನು ನಾಗಮೋಹನ್ ದಾಸ್ ಕಮಿಷನ್ ಮಾಡಿದ್ರು, ಅದರ ವರದಿ ಸದ್ಯದಲ್ಲೇ ಅವರು ಕೊಡ್ತಾರೆ ಅಂತಕ್ಕಂತ ಮಾಹಿತಿ ನಮ್ಗೆಲ್ಲ ಇದೆ. ಆ ವರದಿ ಕೊಡುವಂತಹ ಸಂದರ್ಭದಲ್ಲಿ ನಾವು ವಿವಿಧ ಸಮುದಾಯಗಳೇನಿದ್ದಾವೆ ವಿದಿನ್ ದಿ ಪರಿಶಿಷ್ಟ ಜಾತಿ ಒಳಗಡೆ ಇರ್ತಕ್ಕಂಥ ಸಮುದಾಯಗಳು ನಾವೆಲ್ಲರೂ ಕೂಡ ಒಟ್ಟಾಗಿ ಹೋಗಬೇಕು, ಯಾವುದೇ ಸಂಘರ್ಷ ಆಗಬಾರದು ಮತ್ತು ಏನೇ ವ್ಯತ್ಯಾಸಗಳು ಬಂದರೂ ಅದನ್ನ ಸರಿದೂಗಿಸ್ಕೊಂಡು ಹೋಗ್ತಕ್ಕಂಥ ಒಂದು ತೀರ್ಮಾನಕ್ಕೆ ಬರಬೇಕು. ಇಲ್ಲದೆ ಹೋದ್ರೆ ಮತ್ತೆ ಇದು ಮುಂದೆ ಹೋಗುತ್ತೆ, ಮತ್ತೆ ಒಳ ಮೀಸಲಾತಿಯ ಸಮಸ್ಯೆ ಇನ್ನೂ ಒಂದಷ್ಟು ವರ್ಷಗಳು ಹೋಗುತ್ತೆ ಅಂತೇಳಿ ಅದು ಹೋಗಬಾರದು ಅನ್ನೋ ಉದ್ದೇಶಕ್ಕಾಗಿ ನಾವೆಲ್ಲ ಒಟ್ಟಾಗಿ ಹೋಗ್ಬೇಕು ಅಂತೇಳಿ ಇವತ್ತು ಚರ್ಚೆ ಮಾಡಿದ್ದೇವೆ. ಒಂದು ಅಭಿಪ್ರಾಯ, ನಾವೆಲ್ಲರೂ ಕೂಡ ಏನೇ ವರದಿಯಲ್ಲಿ ಬರಲಿ ಅದನ್ನ ನಾವುಗಳು ಚರ್ಚೆ ಮಾಡಿಕೊಂಡು ಒಟ್ಟಾಗಿ ಹೋಗ್ಬೇಕು ಅಂತೇಳಿ ಒಂದು ತೀರ್ಮಾನವನ್ನ ಇವತ್ತು ಮಾಡಿದೆ. ವರದಿ ಬಂದ ಮೇಲೆ ಅದು ಸ್ವಾಭಾವಿಕವಾಗಿ ಸಂಪುಟಕ್ಕೆ ಹೋಗುತ್ತೆ, ಸಂಪುಟದಲ್ಲಿ ಏನ್ ಸರ್ಕಾರ ತೀರ್ಮಾನ ತಗೊಳುತ್ತೆ ಅದು ಬೇರೆ ವಿಚಾರ. ಆದ್ರೆ ನಮ್ಮ ಸಮುದಾಯಗಳ 101 ಜಾತಿಗಳಿದಾವೆ, ಅವೆಲ್ಲರಿಗೂ ಕೂಡ ನ್ಯಾಯ ಸಿಗಬೇಕು. ಅವರೆಲ್ಲರೂ ಕೂಡ ಎಷ್ಟೇ ಸಣ್ಣ ಸಂಖ್ಯೆಯಲ್ಲಿರ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿರ್ಲಿ ಅವರಿಗೂ ಕೂಡ ಸಾಮಾಜಿಕವಾಗಿ ನ್ಯಾಯ ಸಿಗಬೇಕು ಅಂತ ಹೇಳಿ ನಾವು ಇದ್ರ ಬಗ್ಗೆ ಚರ್ಚೆ ಮಾಡಿದ್ದೇವೆ. ಇವತ್ತು ಎಲ್ಲ ಶಾಸಕರುಗಳು ಮಂತ್ರಿಗಳು ಎಲ್ಲರೂ ಕೂಡ ಭಾಗವಹಿಸಿದ್ರು, ಅವರವರ ಅಭಿಪ್ರಾಯಗಳನ್ನು ಕೂಡ ಹೇಳಿದ್ದಾರೆ. ಮುಂದಿನ ದಿನದಲ್ಲಿ ವರದಿ ಬಂದ ಮೇಲೆ ನಾವು ಮಾನ್ಯ ಮುಖ್ಯಮಂತ್ರಿಗಳನ್ನು ಕೂಡ ಭೇಟಿ ಮಾಡಿ ಎಲ್ಲರಿಗೂ ನ್ಯಾಯ ಸಿಗುವಂತ ರೀತಿಯಲ್ಲಿ ಒಂದು ತೀರ್ಮಾನಕ್ಕೆ ಬರಬೇಕು ಅಂತ ಸಲಹೆಯನ್ನು ಮಾಡೋದಕ್ಕೆ ನಾವು ಕರೆದಿದ್ದು. ಸಹಮತವನ್ನ ವ್ಯಕ್ತ ಮಾಡಿದ್ದಾರೆ. ಇನ್ನೂ ಕೂಡ ಯಾರು ಶಾಸಕರಿಲ್ಲ, ಯಾರು ಸಚಿವರಿಲ್ಲ ಅಂತ ಸಮುದಾಯಗಳೇನಿದಾವೆ ಅವರಿಗೂ ಕೂಡ ನ್ಯಾಯ ಒದಗಿಸ್ತಕ್ಕಂಥ ಜವಾಬ್ದಾರಿನೂ ಕೂಡ ನಮ್ಮೆಲ್ಲರ ಮೇಲೆ ಇದೆ ಅನ್ನೋದನ್ನು ನಾವು ಚರ್ಚೆ ಮಾಡಿದ್ದೇವೆ. ಯಾರು ಸಣ್ಣ ಸಂಖ್ಯೆಯಲ್ಲಿರುವಂತಹ ಸಮುದಾಯಗಳು ಅವರಿಗೆ ರೆಪ್ರೆಸೆಂಟೇಷನ್ ಇಲ್ಲ, ಈಗ ಅವ್ರು ಯಾರು MLA ಮಂತ್ರಿಗಳಾಗಿಲ್ಲ, ಆದ್ರೆ ಅವ್ರಿಗೂ ನ್ಯಾಯ ಸಿಗ್ಬೇಕಲ್ಲ, ಅದಕ್ಕಾಗಿ ನಾವು ಅದನ್ನು ಕೂಡ ಎಲ್ಲ ಗಮನದಲ್ಲಿ ಇಟ್ಕೊಂಡೇ ಚರ್ಚೆ ಮಾಡಿದ್ವಿ. ಇದೆಲ್ಲ ಮಾಡ್ಕೊಳ್ಬಾರ್ದು, ಇಲ್ಲದೆ ಇದ್ರೆ ಮತ್ತೆ ಮುಂದಕ್ಕೆ ಹೋಗುತ್ತೆ, ಅದು ಹೋಗಬಾರ್ದು, ಅನುಸರಿಸಿಕೊಂಡು ಹೋಗ್ಬೇಕು ಅಂತಕ್ಕಂಥ ಚರ್ಚೆನೆ ಮಾಡಿದ್ದೇವೆ ನಾವು. ಕಂದಾಯ ಇಲಾಖೆಗೆ ಸಂಬಂಧಿಸಿದಂತೆ ವಿಕಾಸಸೌಧದಲ್ಲಿ ನಡೆದ ಜಿಲ್ಲಾಧಿಕಾರಿಗಳ ಮಾಸಿಕ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಕಂದಾಯ ಸಚಿವರಾದ ಕೃಷ್ಣ ಬೈರೇಗೌಡ ಭಾಗವಹಿಸಿದ್ದರು. ನಂತರ ಅವರು ಪತ್ರಿಕಾಗೋಷ್ಠಿ ನಡೆಸಿ ಚರ್ಚಿಸಲಾದ ಪ್ರಮುಖ ವಿಚಾರಗಳ ಬಗ್ಗೆ ಮಾಹಿತಿಯನ್ನು ಮಾಧ್ಯಮದವರೊಂದಿಗೆ ಹಂಚಿಕೊಂಡರು. ಬಹುತೇಕ ಜಿಲ್ಲೆಗಳಲ್ಲಿ ವಾಡಿಕೆ ಪ್ರಕಾರ ಮಳೆ ಆಗಿದೆ. ಒಂದೆರಡು ಜಿಲ್ಲೆಯಲ್ಲಿ ಮಾತ್ರ ವಾಡಿಕೆಗಿಂತ ಹೆಚ್ಚು ಮಳೆ ಆಗಿದೆ. ಒಂದು 6-7 ಜಿಲ್ಲೆಗಳಲ್ಲಿ ವಾಡಿಕೆಗಿಂತ ಕಡಿಮೆ ಮಳೆ ಆಗಿದೆ. ಆದ್ರೆ ಆಗಸ್ಟ್ ನ ಹವಾಮಾನ ಇಲಾಖೆಯ ಮುನ್ಸೂಚನೆ ನೋಡಿದಾಗ ಬಹುತೇಕ ಎಲ್ಲಿ ಕಡಿಮೆ ಮಳೆ ಆಗಿದೆ, ಇದು ದಕ್ಷಿಣ ಒಳನಾಡಿನಲ್ಲಿ ಕಡಿಮೆ ಮಳೆ ಆಗಿದೆ. ಆ ಭಾಗದಲ್ಲಿ ಆಗಸ್ಟ್ ನಲ್ಲಿ ವಾಡಿಕೆಗಿಂತ ಸ್ವಲ್ಪ ಹೆಚ್ಚು ಮಳೆ ಆಗುವ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆಯವರು ಮುನ್ಸೂಚನೆ ಕೊಟ್ಟಿದ್ದಾರೆ. ಹಾಗಾಗಿ ಬಹುಶಃ ಆಗಸ್ಟ್ ಅಂತ್ಯದ ವೇಳೆಗೆ ರಾಜ್ಯದಲ್ಲಿ ಯಾವ ಜಿಲ್ಲೆಗಳಲ್ಲಿ ಕಡಿಮೆ ಮಳೆ ಆಗಿದೆ ಅಲ್ಲೂ
ಸುಧಾರಣೆ ಆಗುವುದರ ಮುಖಾಂತರ ಈ ಮಳೆ ಕವರ್ ಆಗುತ್ತೆ ಅಂತ ನಿರೀಕ್ಷೆ ಇಟ್ಕೊಂಡಿದ್ದೇವೆ. ಮತ್ತು ಈಗ ಎಲ್ಲಿ ವಾಡಿಕೆಗಿಂತ ಸ್ವಲ್ಪ ವಾಡಿಕೆಯಷ್ಟು ಮಳೆ ಆಗಿದೆ, ವಾಡಿಕೆಗಿಂತ ಹೆಚ್ಚು ಮಳೆ ಆಗಿದೆ, ಆ ಪ್ರದೇಶದಲ್ಲಿ ಆಗಸ್ಟ್ ನಲ್ಲಿ ಸ್ವಲ್ಪ ಕಡಿಮೆ ಆಗಬಹುದು ಅನ್ನುವಂತ ಮುನ್ಸೂಚನೆ ಇರೋದ್ರಿಂದ ಒಂದು ಒಟ್ಟಾರೆ ಆಗಸ್ಟ್ ಅಂತ್ಯಕ್ಕೆ ಒಂದು ಸಮತೋಲನ ಬರಬಹುದು ರಾಜ್ಯದ ಬಹುತೇಕ ಭಾಗದಲ್ಲಿ ಅಂತ ನಾವು ಗಮನ ಇಟ್ಕೊಂಡಿದ್ದೇವೆ. ಆದ್ರೆ ಇಲ್ಲಿವರೆಗೂ ಕೂಡ ಜಲಾಶಯಗಳಿಗೆ ಒಳಹರಿವು ಚೆನ್ನಾಗಿದೆ, ಅದು ತಮ್ಗೆಲ್ಲ ಗೊತ್ತಿದೆ. ಆದ್ರೆ ಬರ್ತಾ ಬರ್ತಾ ಸೆಪ್ಟೆಂಬರ್ ಅಕ್ಟೋಬರ್ಗೆ ಇದೇ ರೀತಿ ಇರುತ್ತೆ ಅಂತ ನಾವು ಹೇಳಲಿಕ್ಕೆ ಆಗೋದಿಲ್ಲ. ಹಾಗಾಗಿ ನಾನು ಎಲ್ಲ ಜಿಲ್ಲಾಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೇವೆ, ನೀವು ಸ್ವಲ್ಪ ನೀರಿನ ಬಳಕೆ, ಈಗ ಒಳಹರಿವು ಚೆನ್ನಾಗಿದೆ ಅಂತೇಳಿ ನೀರನ್ನ ಎಚ್ಚರಿಕೆಯಿಂದ ಬಳಸಲಿಲ್ಲ ಜಲಾಶಯಗಳಲ್ಲಿ ಅಂದ್ರೆ ಮುಂದಿನ ವರ್ಷಕ್ಕೆ ಸಮಸ್ಯೆ ಆಗುತ್ತೆ. ಹಾಗಾಗಿ ಬರುವ ದಿನಗಳಲ್ಲಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಒಳಹರಿವು ಬರುವ ಸಾಧ್ಯತೆ ಕಡಿಮೆ ಆಗೋದ್ರಿಂದ, ಒಳಹರಿವು ಕಡಿಮೆ ಆಗುವ ಸಾಧ್ಯತೆ ಇರೋದ್ರಿಂದ ಜಲಾಶಯಗಳ ನಿರ್ವಹಣೆ, ನೀರಿನ ನಿರ್ವಹಣೆ ಬಹಳ ಪ್ರಮುಖ ಆಗುತ್ತೆ. ಹಾಗಾಗಿ ಬಹಳ ಎಚ್ಚರಿಕೆಯಿಂದ ನೀರನ್ನ ನಿರ್ವಹಣೆ ಮಾಡಬೇಕು. ಯಾವುದಕ್ಕೂ ಕೂಡ ಮುಂದಿನ ದಿನ ಅಕ್ಟೋಬರ್ ಅಷ್ಟೊತ್ತಿಗೆ ಒಳಹರಿವು ನೋಡಿಕೊಂಡು ಮುಂದಿನ ತೀರ್ಮಾನಗಳನ್ನ ಮಾಡಬೇಕಾಗತ್ತೆ ಅಂತ ನಾನು ಅವರಿಗೆ ಸೂಚನೆಯನ್ನ ಕೊಟ್ಟಿದ್ದೇನೆ. ಹವಾಮಾನ ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ ಹಾಗೂ ಕಂದಾಯ ಇಲಾಖೆಯಲ್ಲಿ ಕೆಲವು ಆದ್ಯತೆಯ ಕಾರ್ಯಕ್ರಮಗಳು ತಮ್ಗೆಲ್ಲರಿಗೂ ಕೂಡ ಗೊತ್ತಿದೆ. ಅದರಲ್ಲಿ ಬಹಳ ಪ್ರಮುಖವಾಗಿ ನಾವು ಈ ಬಹಳ ವರ್ಷಗಳಿಂದ ಸರ್ಕಾರದಿಂದ ಜಮೀನು ಮಂಜೂರಾಗಿ ಅವರು ಮಂಜೂರಾದ ಜಮೀನುಗಳಿಗೆ ದರಖಾಸ್ತು ಪೋಡಿ ಆಗದೆ ಆ ಜನ ನಿರಂತರವಾಗಿ ನಮ್ಮ ಕಚೇರಿಗಳಿಗೆ ಅಲಿಯುವಂತದನ್ನ ನಾವೆಲ್ಲರೂ ಕೂಡ ನೋಡಿದ್ದೇವೆ. ಇದು ಪೋಡಿ ಆಗ್ಬೇಕಾದ್ರೆ ವರ್ಷಾನುವರ್ಷ ಕಾದು ಎಷ್ಟೋ ಜನ ಇವು ಬಹುಶಃ ಪೋಡಿ ಆಗೋದೇ ಇಲ್ಲ, ದುರಸ್ತು ಪೋಡಿ ಆಗೋದೇ ಇಲ್ಲ ಅಂತ ಕೈ ಬಿಟ್ಟಿರುವಂತಹದನ್ನು ಕೂಡ ನಾವು ಕಂಡಿದ್ದೇವೆ. ಇದನ್ನ ನಾವು ಕಳೆದ ವರ್ಷ ಆಯವ್ಯದಲ್ಲಿ ನಾವು ಇದನ್ನ ಆಂದೋಲನದ ಮಾದರಿಯಲ್ಲಿ ಕೈಗೆತ್ಕೊಳ್ತೇವೆ ಅಂತ ನಾನು ವಿಧಾನಸಭೆಯಲ್ಲೂ ಕೂಡ ಹೇಳಿದಾಗ ವಿರೋಧ ಪಕ್ಷದ ನಾಯಕರು ಹೇಳಿದ್ರು ಇದು ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಹಿಂದಿನ ವರ್ಷಗಳಲ್ಲಿ ನಾವು ನೋಡಿದಾಗ ದರಖಾಸ್ತಲ್ಲಿ ಸರಾಸರಿ ನೀವು 5 ವರ್ಷ ತೆಗೆದುಕೊಂಡ್ರೆ 5 ವರ್ಷದಲ್ಲಿ ಪೋಡಿ ಆಗಿರೋದು ಎಷ್ಟಿದೆ ಅಂದ್ರೆ ಒಂದು 5,000ದಿಂದ 8,000 ಪ್ರಕರಣ. 13ರಿಂದ 18ರವರೆಗೆ 5,800, 18ರಿಂದ 2023ವರೆಗೆ ತಗೊಂಡ್ರು ಕೂಡ 8,500 ಪ್ರಕರಣ ಇಷ್ಟೇ ಪೋಡಿ ಆಗಿರೋದು ಸರ್ಕಾರದಿಂದ ಮಂಜೂರಾದಂತಹ ಪ್ರಕರಣ. ನಮ್ಮ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟ ಮೇಲೆ ನಾವು ಕೊಂಡು ಇದನ್ನ ಸರಳೀಕರಣ ಮಾಡಬೇಕು, ಸರಳೀಕರಣ ಮಾಡದೆ ಹೋದ್ರೆ ಇದರಲ್ಲಿ ಪ್ರಗತಿ ಆಗೋದಿಲ್ಲ ಅಂತ ಹೇಳಿ ಸಾಕಷ್ಟು ಹಿಂದಿನ ನಿಬಂಧನೆಗಳನ್ನ ಸರಳೀಕರಣ ಮಾಡಿ ಸಡಿಲ ಮಾಡಿ ಅದಕ್ಕೆ ಪ್ರಕ್ರಿಯೆಯನ್ನು ಕೂಡ ಪೋಡಿ ಮಾಡುವಂತ ಪ್ರಕ್ರಿಯೆಯನ್ನು ಸಂಪೂರ್ಣವಾಗಿ ಆನ್ಲೈನ್ ಗೆ ತಗೊಂಡ್ ಬಂದು, ಹಿಂದೆ ಎಲ್ಲ ಮ್ಯಾನ್ಯುವಲ್ ಆಗಿ ಆಗ್ತಾ ಇತ್ತು, ಅದನ್ನ ಆನ್ಲೈನ್ ಗೆ ತಗೊಂಡ್ ಬಂದು ಅದನ್ನು ಕೂಡ ಕೆಲಸದ ಪ್ರಕ್ರಿಯೆಯನ್ನು ಸರಳೀಕರಣ ಮಾಡಿ ಇವತ್ತು ಸರಳೀಕೃತ ದರಖಾಸ್ತು ಪೋಡಿ ಅಭಿಯಾನವನ್ನ ನನ್ನ ಭೂಮಿ ಅಂತ ರಾಜ್ಯ ನಾವು ಕೈಗೆತ್ತಿಕೊಂಡಿದ್ದೇವೆ. ರಕ್ತನಾಳ ಕಾಯಿಲೆಗಳು ಮತ್ತು ಸಮಸ್ಯೆಗಳ ಜಾಗೃತಿ ದಿನಾಚರಣೆಯ ಕುರಿತು ರಕ್ತನಾಳ ತಜ್ಞ ಡಾಕ್ಟರ್ ಸುನಿಲ್ ಸುಭಾಷ್ ಜೋಶಿ ಚಿಕ್ಕಬಳ್ಳಾಪುರ ವೈದ್ಯಕೀಯ ವಿಜ್ಞಾನಗಳ ಕಾಲೇಜು ಹಾಗೂ ಸಂಶೋಧನಾ ಸಂಸ್ಥೆಯಲ್ಲಿ ತಮ್ಮ ಅನಿಸಿಕೆಗಳನ್ನು ಆಕಾಶವಾಣಿಯೊಂದಿಗೆ ಹಂಚಿಕೊಂಡರು. ರಕ್ತನಾಳ ಡಿಸೀಸಸ್ ಅಂದರೆ ರೋಗಗಳು ತುಂಬ ಕಾಮನ್ ಆಗಿದೆ, ನಮ್ಗೆ ಯಾರಿಗೂ ಯೂಸ್ಲಿ ಡಿಟೆಕ್ಟ್ ಆಗಲ್ಲ. ಹೇಗೆ ಡಿಟೆಕ್ಟ್ ಮಾಡಬೇಕು, ಏನು ಮಾಡಬೇಕು ಅಂತ ಕೂಡ ನಾವು ಮಾತಾಡ್ತಾ ಇದ್ದೀವಿ. ನಮ್ಮ ಫೋಕಸ್ ಜಾಸ್ತಿ ಇರೋದು ಇದನ್ನು ಪ್ರಿವೆಂಟ್ ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ. ಮತ್ತು ಈಗ ನಾವು ಈ ಶಸ್ತ್ರಚಿಕಿತ್ಸೆಗಳು, ವ್ಯಾಸ್ಕ್ಯುಲರ್ ಸರ್ಜರಿ ಶಸ್ತ್ರಚಿಕಿತ್ಸೆಗಳ ರೋಗಕ್ಕೆ ಸಂಬಂಧಪಟ್ಟ ಟ್ರೀಟ್ಮೆಂಟ್ ಏನಿದೆ ಇದೆಲ್ಲ ಮುಂಚೆ ಜಯದೇವ ಅಂತ ದೊಡ್ಡ ಆಸ್ಪತ್ರೆ ಬೆಂಗಳೂರಲ್ಲಿ ಮತ್ತು ಕಾರ್ಪೊರೇಟ್ ಹಾಸ್ಪಿಟಲ್ ಆಗೋದು. ಈಗ ನಾವು NMCRI ನಂದಿ ಮೆಡಿಕಲ್ ಕಾಲೇಜ್ ಬಂದಿರೋದ್ರಿಂದ ನಮ್ಮ ಸ್ಪೆಷಲಿಸ್ಟ್ಗಳ ಟೀಮ್ಗಳು ಇದೆ. ನಾವು ಈ ಸರ್ವಿಸಸ್ನ ನಮ್ಮ ರಿಸೋರ್ಸಸ್ ಏನಿದೆ ಅದ್ರಲ್ಲಿ ಅವೈಲೇಬಲ್ ಇದೆ, ಅದ್ರಲ್ಲಿ ಕೊಡ್ತಾ ಇದ್ದೀವಿ. ಇದನ್ನು ನಮ್ಮ ಪೇಷಂಟ್ಸ್ಗಳು ಬಂದಿದ್ದಾರೆ, ಇಲ್ಲಿ ಆಪ್ರೇಷನ್ ಸಕ್ಸಸ್ ಆದವರು. ನಮ್ಮ ಉದ್ದೇಶ ಏನು ಅಂತಂದರೆ ನೀವು ಪೇಷಂಟ್ ಜೊತೆಗೆ ಇಂಟ್ರ್ಯಾಕ್ಟ್ ಮಾಡಿ ಅವರು ವ್ಯೂ ತಗೊಂಡು ಇದನ್ನು ಎಲ್ಲ ಜನ ನೋಡಿದರೆ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲಾ ಆಸ್ಪತ್ರೆಯಲ್ಲಿ ಈ ಸರ್ವಿಸ್ ಅವೈಲೇಬಲ್ ಇದೆ ಅನ್ನೋದಕ್ಕೆ ಜನ ಬಂದು ನಮ್ಮ ಹೆಚ್ಚಿನ ಸೇವೆಗಳನ್ನ ತಗೊಳ್ಳಿ ಅನ್ನೋದೇ ನಮ್ಮ ಆಸೆ. ಶುರು ಮಾಡಿ ಆಲ್ಮೋಸ್ಟ್ ಈಗ 1 ವರ್ಷ ಆಯಿತು. ನಾವು ಸುಮಾರು ಒಂದು 60 ಜನಕ್ಕೆ ಟ್ರೀಟ್ಮೆಂಟ್ ಕೊಟ್ಟಿದ್ದೀವಿ. ಇಲ್ಲಿ ಅವೈಲೇಬಲ್ ಅನ್ನೋದಂದರೆ ಜನರಿಗೆ ಗೊತ್ತಿಲ್ಲ, ಆದ್ದರಿಂದ ಇನ್ನೂ ಕ್ರಿಯೇಟ್ ಮಾಡಿದ್ರೆ ಜಾಸ್ತಿ ಜನ ಬರ್ತಾರೆ. ಎಲ್ಲ ಹಿಡನ್ ಇರುತ್ತೆ, ಜನರಿಗೆ ಗೊತ್ತಾಗೋದಿಲ್ಲ. ಅದಕ್ಕೋಸ್ಕರ ನಾವು ಇದನ್ನು ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು ಅಂತ. ಸಮಸ್ಯೆಗಳು ಸುಮಾರು ಕಾರಣಗಳಿಂದ ಬರುತ್ತೆ. ಈಗ ಒಂದು ಏಜ್ ರಿಲೇಟೆಡ್ ಬ್ಲಡ್ ಸರ್ಕ್ಯುಲೇಷನ್ ಬ್ಲಾಕ್ ಅಂತ ಹೇಳ್ತೀವಿ, ಸುಮಾರು ಏಜಿಂದ ಆಗ್ಬೋದು. ಅಥೆರೋಸ್ಕ್ಲಿರೋಸಿಸ್ ಅಂತ ಹೇಳ್ತೀವಿ, ಅಂದರೆ ರಕ್ತನಾಳದಲ್ಲಿ ಕೊಲೆಸ್ಟ್ರಾಲ್ ಡೆಪಾಸಿಟ್ ಆಗಿ ಈಗ ಯಾವ ಥರ ಹಾರ್ಟ್ ಅಟ್ಯಾಕ್ ಬರುತ್ತೋ, ಹಾರ್ಟಿಗೆ ಬ್ಲಾಕ್ ಹೆಂಗಿರುತ್ತೋ ಅದೇ ಥರ ಎಲ್ಲ ರಕ್ತನಾಳಗಳಲ್ಲೂ ಬ್ಲಾಕ್ ಆಗುತ್ತೆ. ಹಾರ್ಟ್ ಮಾತ್ರ ನಮ್ಗೆ ಇಮಿಡಿಯೇಟ್ಲಿ ಗೊತ್ತಾಗಿದ್ದರೆ ಜನರಿಗೆ ಅವೇರ್ನೆಸ್ ಇದೆ. ಬಟ್ ಅದು ಬೇರೆ ಕಡೆಗೆ ಆದಾಗ ನಮಗೆ ಜನಕ್ಕೆ ಅಂತಹ ಪರಿಹಾರ ತಗೊಳ್ಳೋಕ್ಕಾಗಲಿ ಸಲಹೆ ಹೋಗೋದಿಲ್ಲ, ಅವಾಯ್ಡ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಕಾಲಲ್ಲಿ ಈಗ ಹಾರ್ಟಲ್ಲಿ ಬಂದ ಬ್ಲಾಕ್ ಆಯಿತು ಅಂದರೆ ಹಾರ್ಟ್ ಅಟ್ಯಾಕ್,
ಅದೇ ಥರ ಕಾಲಿಗೆ ಬ್ಲಾಕ್ ಸರ್ಕ್ಯುಲೇಷನ್ ಆಗ್ತದೆ, ಕಾಲು ಗ್ಯಾಂಗ್ರೀನ್ ಅಂತ ಆಗುತ್ತೆ, ಬೆರಳು ಕಪ್ಪಗಾಗೋದು, ಕಾಲು ಕೊಳ್ಕೋಗೋದು, ಮತ್ತು ಗಾಯಗಳಾಗೋದು, ವಾಸಿ ಆಗ್ತಿರೋ ಗಾಯಗಳು, ಈ ಥರ ಎಲ್ಲ ಸಮಸ್ಯೆಗಳು ನಮಗೆ ಕಾಣಿಸ್ಕೊಳುತ್ತೆ. ಬಟ್ ಕಾಲು ಅನ್ನೋದ್ರಿಂದ ಜನ ನೆಗ್ಲೆಕ್ಟ್ ಮಾಡ್ತಾರೆ. ಬಟ್ ಅಟ್ ದ ಸೇಮ್ ಟೈಮ್ ಕಾಲಲ್ಲಿ ರಕ್ತನಾಳ ಬ್ಲಾಕ್ ಆದವ್ರಿಗೆ ಹಾರ್ಟಲ್ಲೂ ಮತ್ತು ಬ್ರೈನಲ್ಲೂ ಕೂಡ ಸರ್ಕ್ಯುಲೇಷನ್ ಬ್ಲಾಕ್ ಇರುತ್ತೆ. ಬಟ್ ಅದು ನಾವು ಕಾಣಿಸೋದಿಲ್ಲ ನಮಗೆ. ಆದ್ದರಿಂದ ಈ ಪೇಷಂಟ್ಗಳನ್ನ ನಾವು ಐಡೆಂಟಿಫೈ ಮಾಡಿ ಟ್ರೀಟ್ ಮಾಡಿ ಬೇರೆ ಸರ್ಕ್ಯುಲೇಷನ್ ಪಾರ್ಟ್ಸಲ್ಲಿ, ಅಂದರೆ ಒಂದು ಭಾಗದಲ್ಲಿ ಅದು ರೀಜ್ನಲ್ ಆಗಿ, ಅದೇ ಥರ ಹಾರ್ಟಲ್ಲಿ ಬ್ರೈನಲ್ಲಿ ಎಲ್ಲರೂ ಬ್ಲಾಕ್ಸ್ ಇದೆ ಅಂತ ನಾವು ನೋಡಿಕೊಂಡು ನಾವು ಅದಕ್ಕೆ ಟ್ರೀಟ್ಮೆಂಟ್ ಕೊಟ್ಟರೆ ಇದು ಫ್ಯೂಚರ್ ಕಾಂಪ್ಲಿಕೇಶನ್ಸು, ಮಾರ್ಟಾಲಿಟಿ ಅಂದರೆ ಸಾವು ಬರೋದಾಗಲಿ ಅಥವಾ ಹಾರ್ಟ್ ಅಟ್ಯಾಕ್ ಆಗೋದಾಗಲಿ, ಸ್ಟ್ರೋಕ್ ಆಗೋದಾಗಲಿ, ಈ ಥರ ಸಮಸ್ಯೆಗಳನ್ನ ಪ್ರಿವೆಂಟ್ ಮಾಡಬೇಕು. ಉಚಿತವಾಗಿ ಟ್ರೀಟ್ಮೆಂಟ್ ಸಿಗುತ್ತೆ ನಮ್ಮ ಆಸ್ಪತ್ರೆಯಲ್ಲಿ. ನಮ್ಮಲ್ಲಿ ನಾವಲ್ಲಿ ಓಪನ್ ಸರ್ಜರಿ ಅಂತ ಹೇಳ್ತೀವಿ, ಎಂಡೋವ್ಯಾಸ್ಕ್ಯುಲರ್ ಸ್ಟೆಂಟಿಂಗ್, ಆಂಜಿಯೋಪ್ಲಾಸ್ಟಿ, ಅದೆಲ್ಲ ಸರ್ವಿಸ್ ನಮ್ಮಲ್ಲಿ ಇದ್ದೇ ಇರೋದ್ರಿಂದ ಓಪನ್ ಆಪರೇಷನ್ಗಳು ಏನೇನಾಗುತ್ತೋ ಅದನ್ನು ನಾವು ಮಾಡ್ತೀವಿ ಜಿಲ್ಲಾ. ಹಾವೇರಿ ಜಿಲ್ಲೆ ಕಬ್ಬೂರು ಗ್ರಾಮದಲ್ಲಿ ಕೇಂದ್ರ ಸರ್ಕಾರದ ಸಾಮಾಜಿಕ ಭದ್ರತಾ ಯೋಜನೆಗಳ ಕುರಿತು ಅರಿವು ಮೂಡಿಸುವ ಆರ್ಥಿಕ ಸೇರ್ಪಡೆ ಪರಿಪೂರ್ಣತೆ ಅಭಿಯಾನ ನಡೆಯಿತು. ಲೀಡ್ ಬ್ಯಾಂಕ್ ಹಾಗೂ ಬ್ಯಾಂಕ್ ಆಫ್ ಬರೋಡಾದ ನೇತೃತ್ವದಲ್ಲಿ ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿ ಜೀವನ ಜ್ಯೋತಿ ಸುರಕ್ಷಾ ವಿಮಾ ಯೋಜನೆ ಹಾಗೂ ಅಟಲ್ ಪಿಂಚಣಿ ಯೋಜನೆಗಳ ಬಗ್ಗೆ ಮಾಹಿತಿ ನೀಡಲಾಯಿತು. ವಿಮೆಯ ಫಲಾನುಭವಿ ಮಹಿಳೆ ಈರಮ್ಮ ಲಮಾಣಿ ಮಾತನಾಡುತ್ತಾ, ಮಗಳ ಹೆಸರಿನಲ್ಲಿ ಬ್ಯಾಂಕಿನಲ್ಲಿ ವರ್ಷಕ್ಕೆ 20 ರೂಪಾಯಿಯಂತೆ ವಿಮೆ ಕಟ್ಟಿದ್ದು, ವಿಮೆ ಹಣ ಬಂದಿದ್ದು ಕುಟುಂಬ ನಿರ್ವಹಣೆಗೆ ನೆರವಾಯಿತು ಎಂದು ತಿಳಿಸಿದರು. ನಮಗೆ ಅನುಕೂಲ ಆಗೈತೆ ಸರ್. ಆಮೇಲೆ ನಮಗೆ ಬಂದಾಗ ಬೇರೆಯವರಿಗೆ ಅನುಕೂಲ ಆಗಿ ಬರ್ಬೇಕಂತ ನಾವು ಮಾತಾಡಕತ್ತೀವಿ ಸರ್. ಮತ್ತೋರ್ವ ಮಹಿಳೆ ಕಲಾವತಿ ಅನುಭವ ಹಂಚಿಕೊಳ್ಳುತ್ತಾ, ವಿದ್ಯುತ್ ಅವಘಡ ಮತ್ತಿತರ ಸಂದರ್ಭಗಳಲ್ಲಿ ವಿಮೆ ಯೋಜನೆಗಳು ಅತ್ಯಂತ ಪ್ರಯೋಜನಕಾರಿಯಾಗಿವೆ ಎಂದು ಹೇಳಿದರು. ಹೊಲದಲ್ಲಿ ಕೆಲಸ ಮಾಡುವಾಗ ಹಾವು ಕಚ್ಚಿದರೆ, ಒಂದು ವೇಳೆ ಕರೆಂಟಿನ ಅಪಘಾತವಾದರೆ ನಮಗೆ ಮುಂದೆ 2 ಲಕ್ಷ ರೂಪಾಯಿ ದುಡ್ಡು ಬರುತ್ತದೆ. ನಮಗೆ ಸ್ಥಳೀಯರಾದ ಮಹಾಂತೇಶ ಅವರು ಮಾತನಾಡುತ್ತಾ, ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷೆಯ ವಿಮೆ ಭದ್ರತೆಗಳ ಹಿನ್ನೆಲೆ ಅವುಗಳ ಮಹತ್ವ ಕುರಿತು ತಿಳುವಳಿಕೆ ನೀಡಿದರು. ಇದರಿಂದ ಸಾಕಷ್ಟು ಪ್ರಯೋಜನವಾಗಿದೆ ಎಂದು ಹೇಳಿದರು. ಒಂದು ಅಡಿಯಲ್ಲಿ 436 ರೂಪಾಯಿದು ಒಂದು ಸ್ಕೀಮು, 20 ರೂಪಾಯಿದು ಒಂದು ಸ್ಕೀಮು, ಈ 2 ಸ್ಕೀಮ್ ಅನ್ನ ಅತ್ಯಂತ ವಿಜೃಂಭಣೆಯಿಂದ ನಮ್ಮ ಒಂದು ಸರ್ಕಾರ ನೆರವೇರಿಸ್ತಾ ಇದೆ. ಆರ್ಥಿಕ ಸಮಾಲೋಚಕ ರಮೇಶ್ ಪಾಟೀಲ್ ಈ ಸಂದರ್ಭದಲ್ಲಿ ಮಾತನಾಡುತ್ತಾ, ಅಪಘಾತ ಸೇರಿದಂತೆ ಪ್ರಾಣಹಾನಿ ಸಂದರ್ಭದಲ್ಲಿ ವಿಮೆ ಹಣ ಕುಟುಂಬ ನಿರ್ವಹಣೆಗೆ ಸಹಕಾರಿಯಾಗಲಿದ್ದು, 18 ವರ್ಷ ಮೇಲ್ಪಟ್ಟವರು ವಿಮೆ ಯೋಜನೆಗಳಿಗೆ ನೋಂದಣಿ ಮಾಡಿಕೊಳ್ಳಬೇಕು ಎಂದು ತಿಳಿಸಿದರು. ಒಂದು 5 ಜನ ಇರ್ತಾರೆ, ಕುಟುಂಬದ ಮುಖ್ಯಸ್ಥ ಒಬ್ಬರೇ ಮಾಡಿಸಿ 4 ಜನ ಮಾಡಿಸದೇ ಇರ್ಬೋದು. ಸೊ ಇದು ಉದ್ದೇಶ ಎಲ್ಲರೂ ಮಾಡಿಸ್ಬೇಕು. 18 ವರ್ಷ ಮೇಲ್ಪಟ್ಟಿರ್ಬೇಕು, 70 ವರ್ಷ ಒಳಗಿರ್ಬೇಕು ಅಂತ. ಯಾರಾದ್ರೂ ಮನೆಯಲ್ಲಿ 10 ಜನ ಇರಲಿ, 20 ಜನ ಇರಲಿ, 5 ಜನ ಇರಲಿ, 6 ಜನ ಇರಲಿ, ಎಷ್ಟು ಜನ ಇದ್ರು ಕೂಡ ಅದನ್ನ ಮಾಡಿಸ್ಬೋದು. ಲೀಡ್ ಬ್ಯಾಂಕ್ ವ್ಯವಸ್ಥಾಪಕ ಪ್ರಭುದೇವ ವಿಷಯ ತಿಳಿಸುತ್ತಾ, ಜನಸಾಮಾನ್ಯರಿಗೆ ನೆರವಾಗುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ವಿಮಾ ಯೋಜನೆಗಳನ್ನು ಜಾರಿಗೊಳಿಸಿದ್ದು, ಎಲ್ಲರೂ ಇದರ ಸದ್ಬಳಕೆ ಮಾಡಿಕೊಳ್ಳಬೇಕು ಎಂದು ಮನವಿ ಮಾಡಿದರು. ಒಂದು ಕೋಆರ್ಡಿನೇಷನ್ ಮಾಡಿಕೊಂಡು ನಾವು ಈ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ತಾ ಇದ್ದೀವಿ. ಇಲ್ಲಿವರೆಗೆ ಒಟ್ಟಾರೆ ನಾವು ಸುಮಾರು 6 ಲಕ್ಷ ಜನನ ಅಷ್ಟು ನಾವು ನೋಂದಣಿ ಮಾಡ್ಕೊಂಡಿದ್ವಿ. ಮುಂದಿನ ದಿನಗಳಲ್ಲಿ ಪೂರ್ತಿಯಾಗಿ ಮಾಡ್ಕೊಳ್ಬೇಕು ಅಂತ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಸೊ ಮತ್ತೊಮ್ಮೆ ನಾನು ಎಲ್ಲರಿಗೂ ಮನವಿ ಮಾಡ್ಕೊಳ್ಳೋದು, ಪ್ರತಿಯೊಬ್ಬರು ಈ ಒಂದು ಸ್ಕೀಮ್ನ ಸದುಪಯೋಗ ಪಡ್ಕೊಳ್ತಾ. ಸಮಾಚಾರ ದರ್ಶನ ಕೇಳಿದಿರಿ. ಸುದ್ದಿ ಸಂಪಾದಕರು ಬೆಂಗಳೂರು ಆಕಾಶವಾಣಿಯ ಸಹಾಯಕ ನಿರ್ದೇಶಕರಾದ HR ಸುಧೀಂದ್ರ. ಪ್ರಸ್ತುತಪಡಿಸಿದವರು ಸಹನಾ. ಪ್ರಸಾರ ನಿರ್ವಹಣೆ ನಂದೀಶ್ವರ ಬಿ ಶಿಡ್ಲಳ್ಳಿ. ಸಮಗ್ರ ನಿರ್ವಹಣೆ ಬೆಂಗಳೂರು ಆಕಾಶವಾಣಿ ಸುದ್ದಿ ವಿಭಾಗದ ಮುಖ್ಯಸ್ಥರು ಹಾಗೂ ಉಪನಿರ್ದೇಶಕರಾದ ರಾಯ್ ಚಾಕೋ. ಬೆಂಗಳೂರು ಆಕಾಶವಾಣಿ ಸುದ್ದಿ ವಿಭಾಗ ಸಿದ್ಧಪಡಿಸಿದ ಈ ಕಾರ್ಯಕ್ರಮವು ರಾಜ್ಯದ ಎಲ್ಲಾ ಬಾನುಲಿ ಕೇಂದ್ರಗಳಲ್ಲಿ ಏಕಕಾಲಕ್ಕೆ ಪ್ರಸಾರವಾಯಿತು. ಮುಂದಿನ ವಾರ ಮತ್ತೆ ಮೂಡಿಬರಲಿದೆ ವಾರದ ವಾರ್ತಾ ಚಿತ್ರ ಸಮಾಚಾರ ದರ್ಶನ.